ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ದೇವಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ, ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಹೌದು, ವರ್ಷದ ಕೊನೆಯ ವಾರದಲ್ಲಿ ನಾವು ಕರ್ತನನ್ನು ಆರಾಧನೆ ಮಾಡುವುದಕ್ಕಾಗಿ ಸೇರಿ ಬರುವಂತೆ ನಮ್ಮ ಕರ್ತನು ಕೃಪೆ ಕೊಟ್ಟಿದ್ದಾನೆ. ವರ್ಷದ ಮೊದಲ ದಿನದಿಂದ ಈ ಕೊನೆಯ ಭಾನುವಾರದವರೆಗೆ ಅದ್ಭುತವಾಗಿ ನಮ್ಮ ದೇವರು ನಮ್ಮನ್ನು ನಡೆಸಿದ್ದಾನೆ. ಆತನ ಉಪಕಾರಗಳಿಗಾಗಿ ಸ್ತೋತ್ರ ಸಲ್ಲಿಸೋಣ. ವಿಶೇಷವಾಗಿ ಕ್ರಿಸ್ಮಸ್ ಸೀಸನಲ್ಲಿದ್ದೇವೆ. ಹೊಸ ವರ್ಷಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಕಾಲಿಡುವುದಕ್ಕಿದ್ದೇವೆ. ಹಾಗಾಗಿ ದೇವರು ಮಾಡಿದ ಉಪಕಾರಗಳೆಲ್ಲವನ್ನು ನೆನೆಸಿಕೊಂಡು ಆತನಿಗೆ ಸ್ತೋತ್ರ ಸಲ್ಲಿಸೋಣ. ನಾವು ಪ್ರಾರ್ಥನೆಯೊಂದಿಗೆ ಈ ಒಂದು ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನಾವು ನಿನಗೆ ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆಗಳನ್ನು ಅರ್ಪಿಸೋರಾಗಿದ್ದೇವೆ. ನಾವು ವರ್ಷದ ಕೊನೆಯ ಭಾನುವಾರದಲ್ಲಿದ್ದೇವೆ ಸ್ವಾಮಿ. ವಿಶೇಷವಾಗಿ ಹೌದು, ವರ್ಷದ ಪ್ರಥಮ ದಿನದಿಂದ ಈ ದಿನದವರೆಗೆ ಅದ್ಭುತವಾಗಿ ನಮ್ಮನ್ನು ನಡೆಸಿದ್ದಿ, ಕಾದು ಕಾಪಾಡಿದ್ದಿ, ಎಲ್ಲ ಕೊರತೆಗಳು ನೀಗಿಸಿದ್ದಿ, ಎಲ್ಲ ಅಪಾಯಗಳಿಂದ ನಮ್ಮನ್ನು ಬಿಡಿಸಿದ್ದಿ. ನಮಗೆ ಮಾಡಿದ ಎಲ್ಲ ಉಪಕಾರಕ್ಕಾಗಿ ಸ್ತೋತ್ರ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬ ನಿನ್ನ ವಾಕ್ಯದ ಪ್ರಕಾರ ನಿನ್ನ ಸನ್ನಿಧಿಯಲ್ಲಿರುವಾಗ ನಿನ್ನ ಉಪಕಾರಗಳನ್ನು ನೆನೆಸಿ ನಿನ್ನನ್ನು ಕೊಂಡಾಡಲು ಸಹಾಯ ಮಾಡು. ನಿನ್ನ ವಾಕ್ಯಗಳ ಮೂಲಕ ಪ್ರತಿಯೊಬ್ಬೊಬ್ಬರನ್ನ ನಿನ್ನ ಆಶೀರ್ವದಿಸು, ಬಲಪಡಿಸು. ಆನ್ಲೈನ್ ಮೂಲಕವಾಗಿ ಹೌದು ಸ್ವಾಮಿ, ವಿವಿಧ ಹೌದು ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿ, ಟಿ ವಿ ಮೂಲಕವಾಗಿ ಆರಾಧನೆ ಜಾಯ್ನ್ ಆಗಿರುವವರು ಇದ್ದಾರೆ. ಅವರೆಲ್ಲರಿಗೆ ಸಹಾಯ ಮಾಡು. ಲೋಕದ ಎಲ್ಲ ಭಾಗಗಳಲ್ಲಿ ನಡೀತಿರುವಂಥ ಆರಾಧನಾ ಕೂಟಗಳನ್ನು ಆಶೀರ್ವಾದ ಮಾಡು. ನಿನ್ನ ಕರಗಳಲ್ಲಿ ಆರಾಧನಾ ಕೂಟವನ್ನು ಒಪ್ಪಿಸಿದ್ದೇವೆ. ನಿನ್ನ ಪವಿತ್ರ ಆತ್ಮನ ಅಧ್ಯಕ್ಷತೆಯಲ್ಲಿ ನಮ್ಮನ್ನು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹೌದು, ಸೇರಿ ಬಂದಿರುವಂಥ ಎಲ್ಲರಿಗೆ, ಹೌದು ಸೋಷಿಯಲ್ ಮೀಡಿಯಾಗಳ ಮೂಲಕ, ಟಿ ವಿ ಮೂಲಕ ಜಾಯ್ನ್ ಆಗಿರುವಂಥ ಎಲ್ಲರಿಗೆ ಮತ್ತೊಮ್ಮೆ ಸ್ವಾಗತ ತಿಳಿಸ್ತಾ ಇದೆ. ನಮ್ಮ ಆರಾಧನಾ ತಂಡ ಸಿದ್ಧವಾಗಿದೆ. ಅವರೊಂದಿಗೆ ಸೇರಿಕೊಂಡು ನಮ್ಮ ಕರ್ತನನ್ನು ಹಾಡಿ ಆರಾಧಿಸುವಂಥವರಾಗಿ
ಈವರೆಗೂ ಕಾದು ನಡೆಸಿ ನನ್ನ ಉದ್ಧರಿಸಿದಾತನೇ ಹೃದಯದಿ ನಿನ್ನ ಸ್ತುತಿಸುತ್ತ ಆರಾಧಿಸುವೆ ಯೇಸುವೇ. ನನ್ನ ಉದ್ಧರಿಸಿದಾತನೇ ಪೂರ್ಣ ಹೃದಯದಿ ನಿನ್ನ ಸ್ತುತಿಸುತ್ತ ಆರಾಧಿಸುವೆ ಯೇಸುವೇ. ಈವರೆಗೂ ಕಾದು ನಡೆಸಿ ನನ್ನ ಉದ್ಧರಿಸಿದಾತನೇ
ನಾವೆಲ್ಲರೂ ಸೇರಿ ದೇವರನ್ನು ಸ್ತುತಿಸುವ. ಹಲ್ಲೆಲೂಯಾ. ಇಮ್ಮಾನುವೇಲನೇ, ಇಮ್ಮಾನುವೇಲನೇ, ದೇವರು ನಮ್ಮ ಸಂಗಡ. Immanuel,
ತಂದೆಯಾದ ದೇವರೇ ಅಪ್ಪ ಕರ್ತನೆ ಸ್ವಲ್ಪ ಸಮಯ ಕರ್ತನೆ ನಿನ್ನನ್ನು ಆರಾಧಿಸುವಂತೆ ಅಲ್ಪರಾದ ನಮ್ಮನ್ನು ದೇವರಪ್ಪ ಬಲಪಡಿಸುವುದಕ್ಕಾಗಿ ಸ್ತೋತ್ರ. ಕರ್ತನೆ ನೀನು ಸರ್ವಶಕ್ತನಾದ ದೇವರು, ಸಕಲವನ್ನು ಆಳುವ ಕರ್ತನಾಗಿದ್ದೀಯಪ್ಪ. ಅಪ್ಪ ಸ್ತೋತ್ರ ದೇವರೇ, ನಾವು ದೇವರೇ ಅಪ್ಪ ಸ್ತೋತ್ರ ಕರ್ತನೆ ನಮ್ಮನ್ನು ನೀನು ನಡೆಸಿದ ರೀತಿಗಳನ್ನು ನೋಡುವಾಗ ಅಪ್ಪ ಸ್ತೋತ್ರ ಕರ್ತನೆ ಅಪ್ಪ ಅದು ಎಷ್ಟು ಅದ್ಭುತವಾಗಿದೆ ಅಪ್ಪ, ಎಷ್ಟು ಅತಿಶಯವಾಗಿ ನಮ್ಮನ್ನು ನಡೆಸಿದ್ವಿ ಕರ್ತನೆ. ಅಪ್ಪ ಮುಂದೆ ನಮ್ಮನ್ನು ನಡೆಸುವ ಕರ್ತನೆ ನೀನೇ ಆಗಿರೋದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ಸ್ತೋತ್ರ ಅಪ್ಪ ಈ ಸಮಯದಲ್ಲಿ ಕರ್ತನೆ ಆನ್ಲೈನ್ ನಲ್ಲಿ ದೇವರಪ್ಪ ಸೇರಿ ಆರಾಧಿಸುವ ಪ್ರತಿಯೊಬ್ಬರು ನೀನು ಆಶೀರ್ವದಿಸು ಕರ್ತನೆ. ಮುಂದಿನ ಭಾಗದಲ್ಲಿ ಕರ್ತನೆ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡು, ಪ್ರತಿಯೊಬ್ಬರು ನೀನು ಬಲಪಡಿಸು ಕರ್ತನೆ. ಬೇಕಾಗಿರುವ ಆತ್ಮಿಕ ಮನವನ್ನು ದಯಪಾಲಿಸಿಕೊಡು ಕರ್ತನೆ. ಅಪ್ಪ ಸ್ತೋತ್ರ ನಾವು ಕಡಿಮೆ ಆಗಬೇಕು, ನೀವು ಹೆಚ್ಚಾಗಬೇಕಪ್ಪ. ಎಲ್ಲ ಸ್ತುತಿಗನ ಮಾನ ಮಹಿಮೆ ನಿನಗೆ ಸ್ವಂತವಾಗಲಿ ಅಪ್ಪ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯಾದ ದೇವರೇ, ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ದೇವ ಜನರಿಗೆ ಮತ್ತೊಮ್ಮೆ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಆರಾಧನಾ ಕೂಟದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ನಮ್ಮ ಕರ್ತನನ್ನು ಹಾಡಿ ಆರಾಧಿಸುವಂತೆ, ಕೊಂಡಾಡುವಂತೆ ನಮ್ಮ ದೇವರು ನಮಗೆ ಸಹಾಯ ಮಾಡಿದ್ದಾನೆ, ಉಪಕಾರ ಮಾಡಿದ್ದಾನೆ, ಅದ್ಭುತ ಮಾಡಿದ್ದಾನೆ. ವಿಶೇಷವಾಗಿ ವರ್ಷದ ಕಡೆಯ ಭಾನುವಾರದಲ್ಲಿ ನಾವಿದ್ದೇವೆ. ವರ್ಷದ ಮೊದಲ ಭಾನುವಾರದಿಂದ ಈ ಕಡೆಯ ಭಾನುವಾರದವರೆಗೆ ದೇವರು ನಮ್ಮನ್ನು ಆಶೀರ್ವದಿಸಿ ಅದ್ಭುತವಾಗಿ ನಡೆಸಿದ್ದಾನೆ. ಹಾಗಾಗಿ ನಮ್ಮ ದೇವರಿಗೆ ಸ್ತೋತ್ರಗಳನ್ನು, ಸ್ತುತಿಗಳನ್ನು, ಆರಾಧನೆಯನ್ನು ಅರ್ಪಿಸುವಂಥವರಾಗಿರೋಣ. ಹೌದು, ಆತನಿಗೆ ಉಪಕಾರ ಸ್ತುತಿಯನ್ನು ಮಾಡುವಂಥವರಾಗಿರೋಣ. ಹೌದು, ನಮ್ಮ ದೇವರು ನಡೆಸಿದ ವಿಧಗಳನ್ನು ಧ್ಯಾನಿಸಿಕೊಳ್ಳೋಣ. ಹೌದು, ದೇವರು ನಡೆಸಿದ ವಿಧಗಳನ್ನು ಧ್ಯಾನಿಸಿಕೊಂಡು ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ, ಹೌದು, ದೇವರು ಕೊಡುವ ಹೊಸ ವರ್ಷಕ್ಕೆ ಸಂತೋಷವಾಗಿ ಪ್ರವೇಶ ಮಾಡುವಂಥವರಾಗಿರೋಣ. ಈ ದಿನದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸಿಕೊಂಡು ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ಹೌದು, ನಾವು ದೇವರ ವಾಕ್ಯದ ಧ್ಯಾನಕ್ಕಾಗಿ ತೆಗೆದುಕೊಳ್ಳುವಂಥ ವಾಕ್ಯ ಕೀರ್ತನೆಗಳು 103 ಅದರ 1 ಮತ್ತು 2ನೇ ವಾಕ್ಯ. ಕೀರ್ತನೆಗಳ ಪುಸ್ತಕದಿಂದ 103ನೇ ಕೀರ್ತನೆ ಅದರ 1, 2 ವಾಕ್ಯಗಳು. ಈ ಪ್ರಕಾರವಾಗಿ ನಾವು ಓದುತ್ತೇವೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಕೀರ್ತನೆ ಬಹಳ ಪ್ರಸಿದ್ಧವಾದ ಕೀರ್ತನೆ. ಅದರಲ್ಲೂ ವಿಶೇಷವಾಗಿ ಈ 1, 2 ವಾಕ್ಯಗಳು ಬಹಳಷ್ಟು ಪ್ರಸಿದ್ಧವಾದ ವಾಕ್ಯಗಳು ಮತ್ತು ದೇವರ ವಾಕ್ಯವನ್ನು ನಂಬುವಂಥ ಪ್ರತಿಯೊಬ್ಬೊಬ್ಬರಿಗೆ ಗೊತ್ತಿರುವಂಥ ವಾಕ್ಯಗಳಾಗಿದ್ದಾವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಲ್ಲಿ ನಾವು ಈ ಪ್ರಕಾರವಾಗಿ ನೋಡುತ್ತೇವೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನಾವು ನೋಡ್ತೇವೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನಾವು ದೇವರನ್ನ ಕೊಂಡಾಡುವಂಥವರಾಗಿರಬೇಕು. ಯಾಕಂದರೆ ನಮ್ಮ ದೇವರು ನಮ್ಮ ಸಂಗಡ ಇದ್ದಾನೆ. ಆತ ಸದಾ ಕಾಲ ಇರುವಾತನಾಗಿದ್ದಾನೆ. ನಾವು ಆರಾಧಿಸುವಂಥ ದೇವರು ಎಂತಹ ದೇವರು? ಆತ ಸದಾ ಇರುವಂಥ ದೇವರು. ಯೆಹೋವನು ಎಂಬಂಥ ಮಾತಿನ ಅರ್ಥ ನಾನೇ, ಅಥವಾ ನಾನಾಗಿರುವವನು ನಾನೇ, ಎಂಥವನಾಗಿದ್ದೇನೋ ಅಂಥವನೇ. ಇನ್ನು ಅದಕ್ಕೆ ಸರಳವಾದಂಥ ಒಂದು ಅರ್ಥವನ್ನು ನೋಡ್ತೇವೆ. ಇರುವಾತನು, ನಾನು ಅಥವಾ ಇರುವಾತನು ಎಂಬುದು ಅದರ ಅರ್ಥ. ನೋಡಿ, ನಮಗೆ ವರ್ಷದ ಪ್ರಾರಂಭದಿಂದ ಈ ಕೊನೆಯ ವಾರದವರೆಗೆ ನಮ್ಮ ದೇವರು ನಮ್ಮನ್ನು ನಡೆಸಿದ್ದಾನೆ. ಆದರೆ ಒಂದು ವರ್ಷ ನಮ್ಮ ಮುಂದಿನಿಂದ ದಾಟಿ ಹೋಗುತ್ತಿರುವಾಗ ನಮ್ಮ ಆಯುಷ್ಯದಿಂದ ಒಂದು ವರ್ಷ ದಾಟಿ ಹೋಗ್ತಾ ಇದೆ, ಅಥವಾ ದಾಟಿ ಹೋಗಿದೆ ಎಂಬುದಾಗಿ ತಿಳಿದುಕೊಳ್ಬೋದು, ಅಥವಾ ದಾಟಿ ಹೋಗ್ತಾ ಇದೆ ಎಂಬುದಾಗಿ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇನ್ನೊಂದು ರೀತಿಯಲ್ಲಿ ನಾವು ನೆನೆಸ್ಬೋದು, ನಮ್ಮ ಕರ್ತನ ಮರಳಿ ಬರೋಣ ಹತ್ತಿರವಾಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಒಂದು, ನಮ್ಮ ಆಯುಷ್ಯ ಒಂದು ವರ್ಷ ನಮ್ಮ ಜೀವಿತದಿಂದ ದಾಟಿ ಹೋಗ್ತಾ ಇದೆ. 2, ನಮ್ಮ ಕರ್ತನ ಬರೋಣ ಹತ್ತಿರವಾಗಿದೆ. ಇನ್ನೊಂದು ರೀತಿಯಲ್ಲಿ ಅದನ್ನು ಹೇಳ್ಬೋದು, ನಮ್ಮ ಈ ಲೋಕದ ಪ್ರಯಾಣ ಮುಗಿಯುವಂಥ ಸಮಯ ಹತ್ತಿರವಾಗ್ತಾ ಇದೆ. 2 ರೀತಿಯಲ್ಲಿ, ಮರಣದ ಮೂಲಕವಾಗಿ ಅಥವಾ ಕರ್ತನ ಬರೋಣದ ಮೂಲಕವಾಗಿ. ಮರಣವಾಗಿರುವುದಾದರೆ ನಂಬಿ ರಕ್ಷಣೆ ಹೊಂದಿದ ಪ್ರತಿಯೊಬ್ಬರು ನಿದ್ರೆಗೆ ಹೋಗ್ತಾರೆ, ದೀರ್ಘ ನಿದ್ರೆಗೆ ಹೋಗ್ತಾರೆ, ಕ್ರಿಸ್ತನಲ್ಲಿ ಮರೆಯಾಗಿರ್ತಾರೆ, ಅಥವಾ ಆ ಒಂದು ಸಮಯಕ್ಕೆ ನಡೆಸಲ್ಪಡ್ತಾರೆ, ಅಥವಾ ಕರ್ತನ ಬರೋಣವಾಗಿದ್ದರೆ ಎತ್ತಲ್ಪಟ್ಟು ಕರ್ತನೊಂದಿಗೆ ಇರುವಂಥವರಾಗಿದ್ದಾರೆ. ಆದರೆ ಆತನ ವರ್ಷಗಳು, ಆತನ ಒಂದು ಆಯುಷ್ಯ ಅದು ಮುಗಿದು ಹೋಗೋದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ.
ನಾವು ನೋಡ್ತೇವೆ 102ನೇ ಕೀರ್ತನೆ 26ನೇ ವಾಕ್ಯ ಮತ್ತು 27ನೇ ವಾಕ್ಯದಲ್ಲಿ, ಅಥವಾ ಅದರ 25ರಿಂದ ಓದುವಂಥ ಸಮಯದಲ್ಲಿ ಈ ಪ್ರಕಾರ ನೋಡ್ತೇವೆ. ಆದಿಯಲ್ಲಿ ನೀನು ಭೂಮಿಗೆ ಅಸ್ಥಿವಾರವನ್ನು ಹಾಕಿದಿ, ಗಗನ ಮಂಡಲವು ನಿನ್ನ ಕೈ ಕೆಲಸವಾಗಿದೆ, ಅವು ನಾಶವಾಗುವವು, ಆದರೆ ನೀನು ಶಾಶ್ವತವಾಗಿರುತ್ತಿ, ನೀನು ಶಾಶ್ವತವಾಗಿರುತ್ತಿ. ಅವೆಲ್ಲವೂ ವಸ್ತ್ರದಂತೆ ಹಳೆಯವಾಗುವವು, ಉಡುಪಿನಂತೆ ಅವುಗಳನ್ನು ಬದಲಿಸುತ್ತಿ, ಅವು ಮಾರ್ಪಡುವವು. ನೀನಾದರೂ ಏಕರೀತಿಯಾಗಿದ್ದಿ, ನಿನ್ನ ವರ್ಷಗಳು ಮುಗಿದು ಹೋಗುವುದಿಲ್ಲ, ನಿನ್ನ ಸೇವಕರ ಮಕ್ಕಳು ಬಾಳುವರು, ಅವರ ಸಂತತಿಯವರು ನಿನ್ನ ಸನ್ನಿಧಿಯಲ್ಲಿ ಸ್ಥಿರವಾಗಿರುವರು ಎಂದು ಮೊರೆ ಇಡುತ್ತೇನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನೋಡಿ, ನಮ್ಮ ಆಯುಷ್ಯ ಮುಗಿದು ಹೋಗ್ತಾ ಇದೆ, ಅಥವಾ ನಮ್ಮ ಕರ್ತನ ಬರುಣದಲ್ಲಿ ಎತ್ತಲ್ಪಡುವ ಸಮಯ ಹತ್ತಿರವಾಗ್ತಾ ಇದೆ. ಆದರೆ ನಮ್ಮ ದೇವರು ಸೃಷ್ಟಿಕರ್ತನು, ಭೂಮಿ ಆಕಾಶಗಳನ್ನು ಉಂಟು ಮಾಡಿದವನು. ನಾವು ನೋಡ್ತೇವೆ, ಇಷ್ಟು ಶಾಶ್ವತವಾಗಿ ಕಾಣುವಂಥ ಭೂಮಿ ಆಕಾಶಗಳು ಕೂಡ ನಾಶವಾಗುತ್ತವೆ, ಆದರೆ ನಮ್ಮ ದೇವರು ಶಾಶ್ವತವಾಗಿ ಇರುವಾತನಾಗಿದ್ದಾನೆ. ಈ ಭೂಮಿ ಆಕಾಶಗಳು ನಮ್ಮ ತಂದೆ ತಾತಂದಿರು, ಅವರ ತಂದೆ ತಾತಂದಿರು, ಹಾಗೆ ಹೋಗ್ತಾ 2000, 3000, 5000, 6000 ವರ್ಷ ಹಿಂದೆ ಹೋದರೂ ಕೂಡ ಭೂಮಿ ಆಕಾಶ ಹಾಗೇ ಇತ್ತು. ಇನ್ನು ಸತ್ಯವೇದ ಗ್ರಂಥ ಕೂಡ ಯಾವತ್ತೂ ಭೂಮಿಯನ್ನು ಉಂಟು ಮಾಡಿದ್ದು ಎಂಬುದಾಗಿ ಹೇಳಲಿಲ್ಲ. ಆದಿಯಲ್ಲಿ ದೇವರ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಎಂಬುದಾಗಿ ಹೇಳಿದ್ದು ಬಿಟ್ಟರೆ ಬೇರೆ ಯಾವುದು ಕೂಡ ನಮಗೆ ನೋಡಲಿಕ್ಕೆ ಸಿಕ್ಕೋದಿಲ್ಲ. ಆ ಆದಿ ಎಷ್ಟು ಹಳೆಯ ಕಾಲವಾಗಿದ್ದಿರ್ಬೋದು, ಎಷ್ಟು ಲಕ್ಷ ವರ್ಷದ ಹಿಂದೆ ಆಗಿದ್ದಿರ್ಬೋದು, ಎಷ್ಟು ಕೋಟಿ ವರ್ಷದ ಹಿಂದೆ ಆಗಿದ್ದಿರ್ಬೋದು, ನಮಗೆ ಅದನ್ನು ಊಹಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ದೇವರಿಗೆ ಗಡಿಯಾರವೇ ಇಲ್ಲ. ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಸಮಯ ಇರುವಂಥದ್ದು, ಕಾಲ ಇರುವಂಥದ್ದು ನಮಗಷ್ಟೇ. ಸೃಷ್ಟಿಕರ್ತನೇ ಕಾಲದ ಒಡೆಯನಾಗಿದ್ದಾನೆ. ಆತ ಕಾಲಗಳನ್ನು ಉಂಟು ಮಾಡಿದವನು, ಆತ ಕಾಲಗಳ ಮೇಲೆ ಇರುವಾತನು. ಈ ಭೂಮಿ ಆಕಾಶಗಳು ಇಷ್ಟು ಶಾಶ್ವತವಾಗಿ ಇರುವ ಹಾಗೆ ನಮಗೆ ಕಂಡರೂ ಅವು ಹಾಳಾಗುವಂಥವು, ನಾಶವಾಗುವಂಥವುಗಳಾಗಿದ್ದಾವೆ. ಆದರೆ ನಮ್ಮ ದೇವರು ಶಾಶ್ವತವಾಗಿರುತ್ತಾನೆ. ಅವೆಲ್ಲವೂ ವಸ್ತ್ರದಂತೆ ಹಳೆಯವಾಗುವವು, ಉಡುಪಿನಂತೆ ಅವುಗಳನ್ನು ಬದಲಿಸುತ್ತೆ, ಅವು ಮಾರ್ಪಡುವವು. ಭೂಮಿ ಆಕಾಶಗಳು ಮಾರ್ಪಡ್ತವೆ. ನಮಗೆ ಗೊತ್ತು, ಸತ್ಯವೇದ ಗ್ರಂಥದಲ್ಲಿ ನಾವು ನೋಡ್ತೇವೆ, ಮೊದಲು ಭೂಮಿ ಚಂದವಾಗಿತ್ತು ಸೃಷ್ಟಿ ಮಾಡಿದ ಕಾಲದಲ್ಲಿ, ನಂತರ ಅದನ್ನು ಜಲಪ್ರಳಯದಿಂದ ತುಂಬಿಸಿದ, ನೀರಿನಿಂದ ತುಂಬಿಸಿದ ಅಥವಾ ಆದಿಸಾಗರದಿಂದ ತುಂಬಿಸಿದ, ಮಾರ್ಪಡಿತ್ತು. ನಂತರ ಮತ್ತೆ ಮಾರ್ಪಡಿಸಿ ಸ್ವಲ್ಪ ಭೂಮಿಯನ್ನು ಮೇಲೆತ್ತಿ ಅದರಲ್ಲಿ ತಿರುಗಿ ಮನುಷ್ಯನನ್ನು ಉಂಟು ಮಾಡಿದರು. ಇನ್ನು ತಿರುಗಿ ಜಲಪ್ರಳಯ ಬಂದು ಅದನ್ನು ಮಾರ್ಪಡಿಸಿದರು. ಮತ್ತು ನಾವು ನೋಡ್ತೇವೆ, ಇನ್ನು ಕರ್ತನ ಬರೋಣದ ನಂತರ ಸಮುದ್ರವನ್ನು ತಿರುಗಿ ತೆಗೆದುಹಾಕ್ತಾರೆ. ಹೊಸ ಭೂಮಿ ಆಕಾಶವಾಗಿ ಇದನ್ನು ಮಾರ್ಪಡಿಸ್ತಾರೆ. ಇದು ಮಾರ್ಪಡ್ತದೆ, ನಾಶವಾಗ್ತದೆ, ಮಾರ್ಪಡ್ತದೆ. ಆದರೆ ನಮ್ಮ ದೇವರು ಮಾರ್ಪಡದ ದೇವರು, ಬದಲಾಗದ ದೇವರು, ಏಕ ರೀತಿಯಾಗಿ ಇರುವಂಥ ದೇವರು. ಅದನ್ನು 27ನೇ ವಾಕ್ಯದಲ್ಲಿ ನೋಡ್ತೇವೆ, ನೀನಾದರೂ ಏಕ ರೀತಿಯಾಗಿದ್ದಿ. ನಮ್ಮ ದೇವರು ಬದಲಾಗುವುದಿಲ್ಲ. ಆತನಲ್ಲಿ ಯಾವುದೇ ರೀತಿಯ ಬದಲಾವಣೆಯ ಲಕ್ಷಣಗಳು ಕೂಡ ಕಾಣಿಸುವುದಿಲ್ಲ. ಮತ್ತೆ ವಾಕ್ಯ ಹೇಳುತ್ತದೆ, ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ನಿರಂತರವೂ ಹಾಗೆಯೇ ಇರುವಂಥ ದೇವರಾಗಿದ್ದಾನೆ ಎಂಬುದಾಗಿ. ದೇವರಿಗೆ ಸ್ತೋತ್ರ. 27ನೇ ವಾಕ್ಯದ 2ನೇ ಭಾಗದಲ್ಲಿ ನೋಡ್ತೇವೆ, ನಿನ್ನ ವರ್ಷಗಳು ಮುಗಿದು ಹೋಗುವುದಿಲ್ಲ. ನಮ್ಮ ವರ್ಷಗಳು ಮುಗಿದು ಹೋಗ್ಬೋದು ಅಥವಾ ಹೋಗ್ತಾ ಇದ್ದಾವೆ, ಆದರೆ ನಮ್ಮ ದೇವರ ವರ್ಷಗಳು ಮುಗಿದು ಹೋಗುವುದಿಲ್ಲ. ನಮ್ಮ ಮುಂದಿನಿಂದ ವರ್ಷ ದಾಟಿ ಹೋಗ್ತಾ ಇದೆ, ಆದರೆ ದೇವರ ಮುಂದಿನಿಂದ ವರ್ಷಗಳು ದಾಟಿ ಹೋಗುವುದಿಲ್ಲ. ಆತ ಬದಲಾಗುವುದಿಲ್ಲ, ಆತ ಮಾರ್ಪಡುವುದಿಲ್ಲ, ಆತನ ಪ್ರೀತಿ ಬದಲಾಗುವುದಿಲ್ಲ, ಆತನ ಕರುಣೆ ಬದಲಾಗುವುದಿಲ್ಲ, ಆತನ ನೀತಿ ಬದಲಾಗುವುದಿಲ್ಲ, ಆತ ಮಾಡುವ ಅದ್ಭುತಗಳು ನಿಂತು ಹೋಗುವುದಿಲ್ಲ, ಆತ ಮಾಡುವ ಅದ್ಭುತಗಳು ಬದಲಾಗುವುದಿಲ್ಲ, ಆತನಲ್ಲಿ ಯಾವ ರೀತಿಯ ಮಾರ್ಪಾಟು ಕಂಡು ಬರುವುದಿಲ್ಲ. ಆತ ಏಕ ರೀತಿಯಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಹಾಗಾಗಿ ಕೀರ್ತನೆಕಾರ ಪವಿತ್ರಾತ್ಮನಿಂದ ಪ್ರೇರಿತನಾಗಿ ಬರೀತಾ ಇದ್ದಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ಅಥವಾ ಈ ರೀತಿಯಾಗಿ ಹೇಳ್ಬೋದು, ತನು ಮನಗಳಿಂದ ದೇವರನ್ನು ಕೀರ್ತಿಸಿರಿ. ತನು ಶರೀರದಿಂದ, ಮನಸ್ಸಿನಿಂದ ಅಥವಾ ಆತ್ಮ ಪ್ರಾಣಗಳಿಂದ ದೇವರನ್ನು ಸ್ತುತಿಸಿರಿ.
ಸರ್ವೇಂದ್ರಿಯಗಳಿಂದ ದೇವರನ್ನ ಸ್ತುತಿಸಿರಿ. ಕಣ್ಣುಗಳಿಂದ, ತುಟಿಗಳಿಂದ, ಬಾಯಿಯಿಂದ, ನಾಲಿಗೆಯಿಂದ, ಕೈಗಳಿಂದ, ಕಾಲುಗಳಿಂದ, ಶರೀರದ ಒಂದೊಂದು ಅಂಗಾಂಗಗಳಿಂದ ದೇವರನ್ನ ಕೊಂಡಾಡಿರಿ, ಸ್ತುತಿಸಿರಿ. ಹಾಗಾಗಿ ಹೌದು, ಭಕ್ತನು ಹೇಳ್ತಾ ಇದ್ದಾನೆ, ಸಾಷ್ಟಾಂಗವೆರಗಿ ಆರಾಧಿಸೋಣ, ಅಥವಾ ಯೆಹೋವನನ್ನು ಏನು ಮಾಡೋಣ, ಸಾಷ್ಟಾಂಗವೆರಗಿ ಆರಾಧಿಸೋಣ ಎಂಬುದಾಗಿ ಭಕ್ತನು ಹೇಳ್ತಾ ಇರುವಂಥದ್ದನ್ನು 95ನೇ ಕೀರ್ತನೆ ಅದರ 6ನೇ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಸಾಷ್ಟಾಂಗವೆರಗಿ ಅಂದರೆ ಎಲ್ಲ ಅಂಗಗಳಿಂದ ಆತನಿಗೆ ಅಡ್ಡ ಬಿದ್ದು ಆರಾಧನೆ ಮಾಡೋಣ ಎಂಬುದಾಗಿ. ಯಾಕಂದರೆ ಆತ ಆರಾಧನೆಗೆ ಯೋಗ್ಯನಾಗಿದ್ದಾನೆ. ದೇವರಿಗೆ ಸ್ತೋತ್ರ. 2ನೇ ವಾಕ್ಯದಲ್ಲಿ 103ನೇ ಕೀರ್ತನೆ 2ನೇ ವಾಕ್ಯದಲ್ಲಿ ಬರುವಂಥ ಸಮಯದಲ್ಲಿ ಯಾಕೆ ಆತನನ್ನು ಆರಾಧನೆ ಮಾಡಬೇಕು? ಒಂದು, ಆತ ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ, ಆತ ಸದಾ ಇರುವಂಥ ದೇವರಾಗಿದ್ದಾನೆ. ನಮ್ಮ ವರ್ಷಗಳು ಮುಗಿದು ಹೋಗ್ತವೆ, ಆದರೆ ಆತನ ವರ್ಷಗಳು ಮುಗಿದು ಹೋಗುವುದಿಲ್ಲ. ಹಾಗಾಗಿ ಆತನ ದಯೆಯಿಂದ ನಾವು ಕೂಡ ಆತನ ಸಂಗಡ ನಿತ್ಯ ಕಾಲ ಬಾಳುವವರಾಗಿದ್ದೇವೆ. ಆತ ಎಲ್ಲ ಸ್ತುತಿ ಸ್ತೋತ್ರಗಳನ್ನು ಹೊಂದಿಕೊಳ್ಳಿಕ್ಕೆ ಯೋಗ್ಯನಾಗಿದ್ದಾನೆ. ಇನ್ನು ಕೂಡ 2ನೇ ವಾಕ್ಯದಲ್ಲಿ ನೋಡ್ತೇವೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆತನ ಉಪಕಾರಗಳಲ್ಲಿ ಒಂದನ್ನು ಕೂಡ ಮರೆಯಬೇಡ. ಹಾಗಾದರೆ ಏನೇನು ಉಪಕಾರ ಮಾಡಿದ್ದಾನೆ? ಏನೇನು ಉಪಕಾರ ಮಾಡಿದ್ದಾನೆ? ಆತ ಮಾಡಿದ್ದೆಲ್ಲ ಉಪಕಾರವೇ. ನಮ್ಮನ್ನು ಉಂಟು ಮಾಡಿದ್ದೇ ಉಪಕಾರ. ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆ ಮೇರೆಗೆ ನಮ್ಮನ್ನು ಉಂಟು ಮಾಡಿದ್ದು ನಮಗೆ ಮಾಡಿದ ಉಪಕಾರ. ನಮ್ಮನ್ನು ಪ್ರಾಣಿಯಂತೆ ಮಾಡಲಿಲ್ಲ, ಪಕ್ಷಿಯಂತೆ ಮಾಡಲಿಲ್ಲ, ಯಾವುದೇ ಹರಿದಾಡುವ ಜಂತುವಿನ ಹಾಗೆ ಮಾಡಲಿಲ್ಲ, ಮೀನಿನಂತೆ ಮಾಡಲಿಲ್ಲ. ನಮ್ಮನ್ನು ತನ್ನಂತೆ ಮಾಡಿದ್ದಾನೆ, ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ, ತನ್ನನ್ನು ಆರಾಧನೆ ಮಾಡುವುದಕ್ಕೆ ಉಂಟು ಮಾಡಿದ್ದಾನೆ, ತನ್ನ ಪ್ರತಿನಿಧಿಯಾಗಿ ಭೂಮಿಯಲ್ಲಿ ಇರುವುದಕ್ಕಾಗಿ ಆತ ಉಂಟು ಮಾಡಿದ್ದಾನೆ. ನಮಗೆ ಬುದ್ಧಿ ಕೊಟ್ಟಿದ್ದಾನೆ, ಆತ್ಮ ಕೊಟ್ಟಿದ್ದಾನೆ, ಪ್ರಾಣ ಕೊಟ್ಟಿದ್ದಾನೆ. ನೋಡಿ, ಆ ಸೂರ್ಯ ಚಂದ್ರರನ್ನು ದೇವದೂತರುಗಳನ್ನೆಲ್ಲ ನೋಡುವಾಗ ಮನುಷ್ಯನಿಗೆ ಎಷ್ಟು ಮಾತ್ರದವನು ಎಂಬುದಾಗಿ. ಯಾಕೆ ಅವನನ್ನು ನೆನೆಸಬೇಕು? ನೀನು ಯಾಕೆ ನೆನೆಸಬೇಕು ಸ್ವಾಮಿ? ಅವನಿಗೇನು ಬೆಲೆ ಉಂಟು, ಏನು ಮಹತ್ವ ಉಂಟು ಅಂತ ಕೀರ್ತನೆಗಾರ ಹೇಳ್ತಾ ಇದ್ದಾನೆ. ಆದರೂ ಕೀರ್ತನೆಗಾರ ಹೇಳ್ತಿದ್ದಾನೆ, ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಇಟ್ಟಿದ್ದಿ. ಇಷ್ಟು ಚಿಕ್ಕನಾದ ನನಗೆ ನೀನು ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಇಟ್ಟಿದ್ದೀ ಎಂಬುದಾಗಿ ಕೀರ್ತನೆಗಾರ ಹೇಳ್ತಾ ಇದ್ದಾನೆ. ಏನು ಯೋಗ್ಯತೆ ಇಲ್ಲದಿದ್ದರೂ ನಿನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಿ, ಮಣ್ಣಿನಿಂದ ನನ್ನನ್ನು ಉಂಟು ಮಾಡಿ ನಿನ್ನ ಸ್ವರೂಪದಲ್ಲಿ ಉಂಟು ಮಾಡಿ ನಿನ್ನ ಆತ್ಮವನ್ನು ನನ್ನ ಮೇಲೆ ಸುರಿಸಿದ್ದಿ. ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಇಟ್ಟಿದ್ದಿ. ಹಾಗಿದ್ದರೆ ನಾನು ಹೇಗೆ ತಾನೇ ನಿನ್ನನ್ನು ಸ್ತುತಿಸದೇ ಇರಲಿಕ್ಕೆ ಸಾಧ್ಯ ಎಂಬುದಾಗಿ. ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇನ್ನು ಅಪೊಸ್ತಲರ ಕೃತ್ಯಕ್ಕೆ ಬರುವಂಥ ಸಮಯದಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಸುವಾರ್ತೆ ನಮಗೆ ತಲುಪಿಸಿದ್ದು ಕೂಡ ನಮ್ಮ ದೇವರ ಉಪಕಾರ, ನಮ್ಮ ದೇವರ ಕೃಪೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. 10ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 33ನೇ ವಾಕ್ಯ. ನಾನು ತಡ ಮಾಡದೆ ನಿನ್ನ ಹತ್ತಿರ ಕಳುಹಿಸಿದೆನು, ನೀನು ಬಂದದ್ದು ಉಪಕಾರವಾಯಿತು. ಹೀಗಿರುವುದರಿಂದ ಕರ್ತನು ನಿನಗೆ ಅಪ್ಪಣೆ ಕೊಟ್ಟಿರುವ ಎಲ್ಲ ಮಾತುಗಳನ್ನು ಕೇಳುವುದಕ್ಕೆ ನಾವೆಲ್ಲರೂ ಈಗ ದೇವರ ಸನ್ನಿಧಾನದಲ್ಲಿ ಕೂಡಿದ್ದೇವೆ ಅಂದನು. ಕೊರ್ನೆಲಿ ಹೇಳ್ತಿದ್ದಾನೆ, ಕೊರ್ನೆಲಿಯನಿಗೆ ದೇವದೂತನು ದರ್ಶನ ಕೊಟ್ಟು ಹೇಳ್ತಿದ್ದಾನೆ, ನಿನ್ನ ಪ್ರಾರ್ಥನೆಗಳು ದಾನ ಧರ್ಮಗಳು ಪರಲೋಕಕ್ಕೆ ಜ್ಞಾಪಕಾರ್ಥವಾಗಿ ಏರಿ ಬಂದಿದ್ದಾವೆ. ಹಾಗಾಗಿ ನೀನು ಈಗ ಯೊಪ್ಪಕ್ಕೆ ಜನರನ್ನು ಕಳುಹಿಸಿ ಸೀಮೋನ ನೆನೆಸಿಕೊಳ್ಳುವ ಪೇತ್ರನನ್ನು ಕರೆಸಿಕೊಳ್ಳಬೇಕು. ಆತ ಚರ್ಮಕಾರನಾದ ಸೀಮೋನ ಮನೆಯಲ್ಲಿ ಉಳಿದುಕೊಂಡಿದ್ದಾನೆ. ಈ ರೀತಿ ಅಡ್ರೆಸ್ ಕೊಡ್ತಾ ಇದ್ದಾನೆ. ಈಗ ದೇವದೂತನನ್ನು ಕಂಡು ಹೆದರಿದಂಥ ಕೊರ್ನೆಲಿಯನಿಗೆ ಗೊತ್ತಾಯಿತು, ಇಲ್ಲ ಇದು ದೇವರು ನನ್ನೊಂದಿಗೆ ಮಾತಾಡಿದ್ದಾರೆ. ದೇವದೂತನ ಮಾತನ್ನು ಅನುಸರಿಸಿ ಆಳನ್ನು ಕರೆದು ಕೆಲವು ಆಳುಗಳನ್ನು ಈ ಸೀಮೋನ ಅಡ್ರೆಸ್ಸಿಗೆ ಕಳಿಸ್ತಾನೆ. ಸೀಮೋನ ಪರಿಚಯ ಇಲ್ಲ, ಆತನ ಹೆಸರು ಕೂಡ ಮುಂಚೆ ಕೇಳಿದ್ದಿಲ್ಲ. ಸೀಮೋನ ಪ್ರಾರ್ಥನೆ ಮಾಡುವಾಗ ದೇವರು ಹೇಳಿದ ಮಾತಿನ ಮೇರೆಗೆ ಬಂದಂಥ ಅಡ್ರೆಸ್ ಹುಡುಕಿಕೊಂಡು ಬಂದಂಥವರನ್ನು ಕಂಡುಕೊಂಡು ನಾನೇ ಎಂಬುದಾಗಿ ಹೇಳಿ ಅವರ ಸಂಗಡ ಕೊರ್ನೆಲ್ಯನ ಮನೆಗೆ ಹೋಗ್ತಾನೆ. ಕೊರ್ನೆಲ್ಯ ತನ್ನ ಮನೆಯವರೆಲ್ಲರನ್ನು, ಬಂಧು ಮಿತ್ರರನ್ನು, ಬಂಧು ಬಳಗವನ್ನು,
ಪ್ರಾಣ ಮಿತ್ರರನ್ನು ಕೂಡಿಸಿಕೊಂಡು ಪೇತ್ರನ ಬರುವಿಕೆಯನ್ನು ಎದುರು ನೋಡ್ತಾ ಕಾಯ್ತಾ ಇದ್ದಾನೆ. ಈ ಪೇತ್ರ ಏನು ಹೇಳ್ತಾನೆ, ಆತ ಏನು ಹೇಳಿದರೂ ಕೂಡ ಅದು ನನಗೆ ದೇವರ ಆಶೀರ್ವಾದ ಉಪಕಾರ ಎಂಬುದಾಗಿ ತಿಳಿದುಕೊಂಡಿದ್ದಾನೆ. ನೋಡಿ, ಪೇತ್ರ ಏನು ಹೇಳ್ತಾನೆ ಮುಂದೆ ನೋಡ್ತೇವೆ, ಸುವಾರ್ತೆ ಹೇಳ್ತಾನೆ. ಪೇತ್ರ ಯೇಸು ಕ್ರಿಸ್ತನ ಬಗ್ಗೆ ಸುವಾರ್ತೆ ಹೇಳ್ತಾನೆ. ಅವರೆಲ್ಲ ರಕ್ಷಣೆ ಹೊಂದಿದರು, ಪವಿತ್ರಾತ್ಮ ಭರಿತರಾದರು. ನೋಡಿ, ಆತ ಹೇಳ್ತಿದ್ದಾನೆ, ಕೊರ್ನೆಲಿ ಹೇಳ್ತಿದ್ದಾನೆ, ನೀನು ಬಂದಿದ್ದು ಉಪಕಾರವಾಯಿತು. ನಮ್ಮ ಬಳಿಗೆ ಸುವಾರ್ತೆ ತೆಗೆದುಕೊಂಡು ಬಂದಿದ್ದು ಉಪಕಾರ. ಈ ಹೊತ್ತು ವಾಕ್ಯವನ್ನು ಕೇಳುವಂಥ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ದೇವರು ನಿಮಗೆ ಮಾಡಿದ ಉಪಕಾರ, ನನಗೆ ಮಾಡಿದ ಉಪಕಾರ. ಈ ವಾಕ್ಯವನ್ನು ಕೇಳುವುದಕ್ಕೆ ಹೇಳುವುದಕ್ಕೆ ಸಿಕ್ಕಿರುವಂಥ ಅವಕಾಶ ಇದು ಉಪಕಾರ, ಇದು ದೇವರ ಉಪಕಾರ. ಎಷ್ಟೋ ಜನರಿಗೆ ಈ ವಾಕ್ಯ ಕೇಳುವುದಕ್ಕಾಗಲಿ ಹೇಳುವುದಕ್ಕಾಗಲಿ ಅವಕಾಶ ಸಿಕ್ಕಿಲ್ಲ. ಆಗಿರುವಾಗ ಇದು ಉಪಕಾರ. ವಾಕ್ಯವನ್ನು ಹುಡುಕಿಕೊಂಡು ಪರಲೋಕಕ್ಕಾಗಲಿ ಪಾತಾಳಕ್ಕಾಗಲಿ ಹೋಗುವ ಅವಶ್ಯಕತೆ ಇಲ್ಲ. ಕ್ರಿಸ್ತನನ್ನು ಹುಡುಕಿಕೊಂಡು ಪರಲೋಕಕ್ಕೆ ಪಾತಾಳಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಅದು ನಿನ್ನ ಬಾಯಲ್ಲೇ ಇದೆ, ನಿನ್ನ ಹತ್ತಿರದಲ್ಲೇ ಇದೆ, ನಿನ್ನ ಬಾಯಲ್ಲೇ ಇದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇವತ್ತು ದೇವರು ನಾವಿರುವಂಥ ಸ್ಥಳಕ್ಕೆ ವಾಕ್ಯವನ್ನು ಮುಟ್ಟಿಸ್ತಾ ಇದ್ದಾನೆ. ಇದು ದೇವರು ಮಾಡಿದ ಉಪಕಾರ. ಹಾಗಾದರೆ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಹೌದು, ವರ್ಷದ ಪ್ರಾರಂಭದಿಂದ ಈ ದಿನದವರೆಗೆ, ಈ ಕಡೆಯ ವಾರದವರೆಗೆ ನಮ್ಮನ್ನು ಕಾಪಾಡಿದ ಕರ್ತನು, ವಾಕ್ಯದ ಮೂಲಕವಾಗಿ ನಡೆಸಿದ ಕರ್ತನು, ನಡೆಸುತ್ತಾ ಇರುವ ಕರ್ತನು, ವಾಕ್ಯ ಕೇಳುವ ಸೌಭಾಗ್ಯ ಕೊಟ್ಟಂಥ ಕರ್ತನು. ನೋಡಿ, ಈ ವಾಕ್ಯ ನಮಗೆ ತಿಳಿಸಿರುವಂಥದ್ದು ಉಪಕಾರ. ಸುವಾರ್ತೆ ಸಾರಿದ್ದು ಉಪಕಾರ, ಸುವಾರ್ತೆ ಸಾರ್ತಾ ಇರುವಂಥದ್ದು ಉಪಕಾರ. ಇದನ್ನು ಅರ್ಥ ಮಾಡಿಕೊಳ್ಳದಂಥ ಅನೇಕರು ಸುವಾರ್ತೆ ಸಾರುವವರಿಗೆ ಕಷ್ಟ ಕೊಡ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನೋಡಿ, ಸ್ವತಃ ಯೇಸು ಸ್ವಾಮಿ ಕೂಡ ಸುವಾರ್ತೆ ಸಾರಿದರು. ಅದನ್ನು ದೇವರು ಮಾಡಿದ ಉಪಕಾರ ಎಂಬುದಾಗಿ ದೇವರ ವಾಕ್ಯ ಇದೆ. 10ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ ವಿವರಿಸುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲಿ ನಾವು ನೋಡ್ತೇವೆ, ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದರಿಂದ ಆತನ ಉಪಕಾರಗಳನ್ನು ಮಾಡುತ್ತಾ ಸೈತಾನದಿಂದ ಬಾಧಿಸಲ್ಪಡುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. ಇದೆಲ್ಲ ನಿಮಗೆ ಗೊತ್ತಾಗಿದೆ ಅಷ್ಟೇ. ನೋಡಿ, ದೇವರು ಆತನ ಸಂಗಡ, ತಂದೆಯ ದೇವರು ಆತನ ಸಂಗಡ ಇದ್ದುದರಿಂದ ಆತ ಏನು ಮಾಡಿದ? ಉಪಕಾರಗಳನ್ನು ಮಾಡುತ್ತಾ ಸೈತಾನ್ನಿಂದ ಬಾಧಿಸಲ್ಪಡುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. ನೋಡಿ, ಯೇಸುಸ್ವಾಮಿ ಸುವಾರ್ತೆ ಸಾರಿದರು, ಉಪಕಾರ ಮಾಡಿದರು. ಹಾಗಾದರೆ ದೇವರು ನಮಗೆ ಮಾಡುವಂಥದ್ದೆಲ್ಲ ಉಪಕಾರ. ಈ ದಿನದವರೆಗೆ ನಮ್ಮ ದೇವರು ನಮ್ಮ ಜೀವಿತದಲ್ಲಿ ಉಪಕಾರಗಳನ್ನು ಮಾಡಿದ್ದಾನೆ. ಸುವಾರ್ತೆ ತಲುಪಿಸಿದ್ದಾನೆ, ಸೈತಾನ ಬಾಧೆಗಳಿಂದ ಕಾಪಾಡಿದ್ದಾನೆ, ಆಪತ್ತುಗಳಿಂದ ಕಾಪಾಡಿದ್ದಾನೆ, ವಿಪತ್ತುಗಳಿಂದ ಕಾಪಾಡಿದ್ದಾನೆ, ರೋಗಗಳಿಂದ ಕಾಪಾಡಿದ್ದಾನೆ, ಆಹಾರ ವಸ್ತ್ರವನ್ನು ಕೊಟ್ಟಿದ್ದಾನೆ. ಮೊದಲ ದಿನದಿಂದ ಈ ಕಡೆಯ ಭಾನುವಾರದವರೆಗೆ ಅದ್ಭುತವಾಗಿ ನಡೆಸಿದ್ದಾನೆ. ವಾಕ್ಯ ಹೇಳುತ್ತದೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ದೇವರಿಗೆ ಸ್ತೋತ್ರ ಉಂಟಾಗಲಿ. ತಿರುಗಿ ನಾವು ಸತ್ಯವೇದವನ್ನು ನೋಡುವಾಗ ನಾವು ಯಾವೆಲ್ಲ ಕಾರಣಗಳಿಗಾಗಿ ನಮ್ಮ ದೇವರ ಉಪಕಾರವನ್ನು ಅಥವಾ ನೆನೆಸಿಕೊಳ್ಳಬೇಕು, ಏನೆಲ್ಲ ನೆನೆಸಿಕೊಳ್ಳಬೇಕು ಎಂಬುದಾಗಿ 119ನೇ ಕೀರ್ತನೆಯಲ್ಲಿ 52ನೇ ವಾಕ್ಯದಲ್ಲಿ ನಾವು ಈ ಪ್ರಕಾರವಾಗಿ ಓದುವಂಥವರಾಗಿದ್ದೇವೆ. ಯೆಹೋವನೇ, ನಿನ್ನ ಪುರಾತನ ವಿಧಿಗಳನ್ನು ನೆನಪು ಮಾಡಿಕೊಂಡು ನನ್ನನ್ನು ಸಂತೈಸಿಕೊಂಡಿದ್ದೇನೆ. ನಿನ್ನ ಪುರಾತನ ವಿಧಿಗಳನ್ನು ನೋಡಿ, ವರ್ಷದ ಕೊನೆ ಭಾಗಕ್ಕೆ ಬಂದಾಗ ದೇವರ ಆಜ್ಞೆಗಳನ್ನು, ವಿಧಿಗಳನ್ನು, ಕಟ್ಟಳೆಗಳನ್ನು ನೆನೆಸಿಕೊಳ್ಳಬೇಕು ಎಂಬುದಾಗಿ ದೇವರು ಕೆಲವೊಂದು ಭಾಗಗಳಲ್ಲಿ ಹೇಳಿದ್ದಾರೆ. ಹಳೆದನ್ನು ಮರೆತು ಬಿಡಿ, ಪುರಾತನವಾದದನ್ನು ಮರೆತು ಬಿಡಿ. ಆದರೆ ಅದರ ಅರ್ಥ ದೇವರ ವಾಕ್ಯವನ್ನು, ಹಿಂದೆ ದೇವರು ನಮ್ಮೊಂದಿಗೆ ಮಾತನಾಡಿದಂಥ ವಾಗ್ದಾನಗಳನ್ನು ಮರೆತು ಬಿಡು ಎಂಬುದು ಅಲ್ಲ. ಮರೆಯಬೇಕಾಗಿರುವಂಥದ್ದನ್ನು ನಾವು ಮರೆಯಬೇಕಷ್ಟೆ. ಮರೆತು ಬಿಡು ಎಂಬುದಾಗಿ ದೇವರು ಹೇಳಿದ್ದನ್ನು ನಾವು ಮರೆತು ಬಿಡಬೇಕಷ್ಟೆ. ಆದರೆ ಎಲ್ಲವನ್ನು ಮರೆಯಬಾರದು. ದೇವರು ನೆನಪಿಸಿಕೋ, ಧ್ಯಾನಿಸಿಕೋ ಎಂಬುದಾಗಿ ಹೇಳಿರುವಂಥದ್ದೆಲ್ಲವನ್ನು ನಾವು ಧ್ಯಾನಿಸಿಕೊಳ್ಳಬೇಕು. ನಾವು ನೋಡ್ತೇವೆ, ಅಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಈ ಪ್ರಕಾರ ಹೇಳ್ತಿದ್ದ, ಅಥವಾ ದೇವರ ಆತ್ಮನಿಂದ ಪ್ರೇರಿತನಾಗಿ ದೇವರ ಭಕ್ತನು ಈ ಪ್ರಕಾರ ಹೇಳ್ತಿದ್ದಾನೆ, ಯೆಹೋವನೇ, ನಿನ್ನ ಪುರಾತನ ವಿಧಿಗಳನ್ನು ನೆನಪು ಮಾಡಿಕೊಂಡು ನನ್ನನ್ನು ಸಂತೈಸಿಕೊಂಡಿದ್ದೇನೆ. ಹಿಂದಿನ ಕಾಲದಲ್ಲಿ ನೀನು ಮಾಡಿದ ವಾಗ್ದಾನಗಳನ್ನು, ನಿನ್ನ ಕಟ್ಟಳೆಗಳನ್ನು, ನಿನ್ನ ಅಪ್ಪಣೆಗಳನ್ನು, ನಿನ್ನ ವಾಕ್ಯಗಳನ್ನು ನೋಡಿ, ಕೆಲವೊಂದು ಸಂದರ್ಭಗಳು ಹೇಗೆ ಬಂದಿದ್ದಾವೆ, ಹೇಗೆ ಬರ್ತಾವೆ. ನಾವು ಮಾಡಿದ್ದು
ನಾವು ನುಡಿದಿದ್ದು ಎಲ್ಲರೂ ಎದುರಿಸುವಂಥ ಸಮಯಗಳು ಬರ್ತವೆ. ಆದರೆ ನಾವು ದೇವರ ವಾಕ್ಯದ ಪ್ರಕಾರ ಮಾಡಿದರೆ, ದೇವರ ವಾಕ್ಯದ ಪ್ರಕಾರವಾಗಿ ನುಡಿದಿದ್ದರೆ, ನಡೆದಿದ್ದರೆ, ಆ ವಿಧಿಗಳನ್ನು ನೆನೆಸಿಕೊಂಡು ನಮ್ಮನ್ನು ಸಂತೈಸಿಕೊಳ್ಳಲಿಕ್ಕೆ ಸಾಧ್ಯ. ನನ್ನ ಮನವೇ, ಯಾಕೆ ನೀನು ಕೂಗಿ ಹೋಗಿದ್ದಿ? 42ನೇ ಕೀರ್ತನೆಯಲ್ಲಿ ಭಕ್ತನು ಹೇಳಿದ ಹಾಗೆ. ಅಲ್ಲಿ ಭಕ್ತನು ಏನು ಹೇಳ್ತಿದ್ದಾನೆ? ಯಾಕೆ ಹೀಗೆ ನೀನು ಕೂಗಿ ಹೋಗಿದ್ದಿ? ವಿಷಾದಿಸುವುದು ಏಕೆ? ದೇವರನ್ನ ಸ್ತುತಿಸು. ನಾನು ಇನ್ನೂ ದೇವರನ್ನ ಕೊಂಡಾಡ್ತಾ ಇರ್ತೇನೆ. ಸತ್ಯಕ್ಕಾಗಿ ನಿಂತಿದ್ದೀಯಲ್ಲ, ಸತ್ಯಕ್ಕಾಗಿ ಯಾವಾಗಲೂ ನಿಲ್ಲು. ಹಿಂಸೆ, ವಿರೋಧ, ಕಷ್ಟ ಏನು ಬಂದರೂ ಕೂಡ ಸತ್ಯಕ್ಕಾಗಿ ನಿಲ್ಲು, ಹೆದರಬೇಡ ಎಂಬುದಾಗಿ ತನ್ನನ್ನೇ ತಾನು ಸಂತೈಸಿಕೊಳ್ಳುವಂಥ ಭಕ್ತನನ್ನು ನಾವು ನೋಡಲಿಕ್ಕೆ ಸಾಧ್ಯ. ನಾವು ದೇವರ ವಾಕ್ಯವನ್ನು ನೆನೆಸಿಕೊಂಡು ವಾಕ್ಯದ ಮೂಲಕ ನಮ್ಮನ್ನು ಸಂತೈಸಿಕೊಳ್ಳಬೇಕು. ವಾಕ್ಯ ನಮ್ಮನ್ನು ಸಂತೈಸುವಂಥದ್ದಾಗಿದೆ. ವಾಗ್ದಾನಗಳು ನಮ್ಮನ್ನು ಸಂತೈಸಿ ಬಲಪಡಿಸುವಂಥವುಗಳಾಗಿದ್ದಾವೆ. ಪರಿಸ್ಥಿತಿಗಳು ನಮಗೆ ವಿರೋಧವಾಗಿ ಕಂಡರೂ ವಾಗ್ದಾನಗಳ ಮೂಲಕ ಬಲ ಹೊಂದಿಕೊಳ್ಳುತ್ತೇವೆ. ವಾಕ್ಯದ ಮೂಲಕವಾಗಿ ನಾವು ಬಲವನ್ನು ಹೊಂದಿಕೊಳ್ಳುವಂಥವರಾಗಿರುತ್ತೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. 77ನೇ ಕೀರ್ತನೆಯಲ್ಲಿ ಬರುವಂಥ ಸಮಯದಲ್ಲಿ ಅಲ್ಲಿ ಕೂಡ ವಾಕ್ಯವನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. 77ನೇ ಕೀರ್ತನೆ ಅದರ 5ನೇ ವಾಕ್ಯ. ಹಳೆಯ ದಿನಗಳನ್ನು, ಪುರಾತನ ವರ್ಷಗಳನ್ನು ಯೋಚಿಸಿದೆನು. ಹಳೆಯ ದಿನಗಳನ್ನು, ಪುರಾತನ ವರ್ಷಗಳನ್ನು ಯೋಚಿಸಿದೆನು. ದೇವರು ನಮ್ಮನ್ನು ನಡೆಸಿದ್ದನ್ನು ಯೋಚಿಸಬೇಕು. ಹಳೆಯ ದಿನಗಳನ್ನು ಯೋಚಿಸಬೇಕು. ಕಳೆದ ತಿಂಗಳು, ಆಚೆ ತಿಂಗಳು, ಅಥವಾ ವರ್ಷದ ಮೊದಲ ತಿಂಗಳು, ಮೊದಲ ದಿನಗಳು, ಅಥವಾ ಆನಂತರ ಬಂದಂಥ ದಿನಗಳನ್ನು ನಾವು ಧ್ಯಾನಿಸಬೇಕು, ಯೋಚಿಸಬೇಕು. ದೇವರು ಎಷ್ಟು ಒಳ್ಳೆಯವನಲ್ವ, ದೇವರು ಎಷ್ಟು ಉಪಕಾರ ಮಾಡಿದ್ದಾನಲ್ವ, ಎಂತೆಂಥ ಶೋಧನೆಗಳು ಬಂದಿತ್ತಲ್ವ, ದೇವರು ಅವುಗಳಿಂದ ಕಾಪಾಡಿದ್ದಾನಲ್ವ. ನಾನು ನೆನೆಸಿರಲಿಲ್ಲ ವರ್ಷದ ಕೊನೆಯ ಭಾಗಕ್ಕೆ ನಾನು ಮುಟ್ತೇನೆ ಅಂತ. 3 ತಿಂಗಳ ನಂತರ, 6 ತಿಂಗಳ ನಂತರ, ಅಥವಾ ವರ್ಷದ ಕೊನೆಯಲ್ಲಿ ನಾನು ಬದುಕ್ತೇನೆ ಎಂಬುದಾಗಿ ನಂಬಿರಲಿಲ್ಲ, ಅಥವಾ ನಂಬುವಂಥ ಅವಕಾಶಗಳು, ಅಥವಾ ಬದುಕ್ತೇನೆ ಎಂಬುದಾಗಿ ಯಾವ ನಿಶ್ಚಯವೂ ಇರಲಿಲ್ಲ. ಹಣದ ಇಕ್ಕಟ್ಟುಗಳು, ಏನೇನು ಶೋಧನೆಗಳಿತ್ತು. ಆದರೆ ದೇವರು ಎಲ್ಲವುಗಳಿಂದ ನಮ್ಮನ್ನು ಅದ್ಭುತವಾಗಿ ಕಾಪಾಡಿದ್ದಾನೆ. ಅದಕ್ಕೆ ಭಕ್ತನು ಹೇಳುತ್ತಿದ್ದಾನೆ, ಹಳೆಯ ದಿನಗಳನ್ನು, ಪುರಾತನ ವರ್ಷಗಳನ್ನು ಯೋಚಿಸಿದೆನು. ನೋಡಿ, ಆ ನಂತರ ಮುಂದೆ ಆ ಭಾಗವನ್ನು 77ನೇ ಕೀರ್ತನೆ ಮುಂದಿನ ಭಾಗಗಳನ್ನು ಯೋಚಿಸುವಾಗ ಆತನಿಗೆ ಯಾವ ರೀತಿ ಅನುಭವಗಳು ಬಂದಿತ್ತು ಅಂತೇಳಿ ದೇವರು ಮರೆತು ಬಿಟ್ಟಿದ್ದಾನೆ. ದೇವರು ಶಾಶ್ವತವಾಗಿ ಮರೆತು ಬಿಡ್ತಾನೆ. ದೇವರು ವಾಗ್ದಾನ ನೆರವೇರಿಸುವುದಿಲ್ವ? ನೋಡಿ, ಈ ರೀತಿ ಎಲ್ಲ, ಓ ದೇವರೇ, ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೇನೆ, ಎಷ್ಟು ಕಷ್ಟ ಅನುಭವಿಸಿದ್ದೇನೆ, ಈ ರೀತಿ ಎಲ್ಲ ಅನಿಸುವಂಥ ಅಥವಾ ಯೋಚನೆಗಳು ಬರುವಂಥ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದೇವೆ. ಆದರೆ ಆತ ಆ ಪುರಾತನ ಹಳೆಯ ದಿನಗಳನ್ನು, ಪುರಾತನ ವರ್ಷಗಳನ್ನು ನೆನೆಸಿಕೊಂಡು ತನ್ನನ್ನು ತಾನು ಬಲಪಡಿಸಿಕೊಳ್ತಾ ಇದ್ದಾನೆ. ಇದುವರೆಗೆ ನಡೆಸಿದ ಕರ್ತನು ಇನ್ನು ಮುಂದೆ ಕೂಡ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಈ ವರ್ಷದಲ್ಲಿ ಇಷ್ಟು ಅದ್ಭುತವಾಗಿ ನಡೆಸಿರುವುದಾದರೆ ಹೊಸ ವರ್ಷದಲ್ಲಿ ಇದಕ್ಕಿಂತಲೂ ಅದ್ಭುತವಾಗಿ ನನ್ನನ್ನು ನಡೆಸಲು ಆತ ಶಕ್ತನಾಗಿದ್ದಾನೆ. ವರ್ಷದ ಪ್ರಾರಂಭದಲ್ಲಿ ಇದ್ದ ಅನುಭವಕ್ಕಿಂತ ಈ ಕಡೆಯಲ್ಲಿ ಇರುವ ಅನುಭವ, ವಾಕ್ಯದಲ್ಲಿ ಒಂದು ಕಡೆ ನೋಡುವ ಹಾಗೆ ಆರಂಭ ಅಲ್ಪವಾಗಿದ್ದರೂ ಅಂತ್ಯ ಸಂಪೂರ್ಣವಾಗಿರುವುದು, ಅಥವಾ ಆರಂಭಕ್ಕಿಂತ ಅಂತ್ಯ ಶ್ರೇಷ್ಠವಾಗಿರುವುದು. ಆರಂಭ ಸ್ವಲ್ಪವಾಗಿ ಕಂಡರೂ ಅಂತ್ಯ ಒಂದು ದೊಡ್ಡ ಆಶೀರ್ವಾದದ ಅಂತ್ಯದ ಹಾಗೆ. ದೇವರು ಎಷ್ಟು ಅದ್ಭುತವಾಗಿ ನಮ್ಮನ್ನು ನಡೆಸಿಕೊಂಡು ಬಂದಿದ್ದಾನೆ. ದೇವರು ನಮಗೆ ಸ್ತೋತ್ರ ಉಂಟಾಗಲಿ. ನಾವು ತಿರುಗಿ 39ನೇ ಕೀರ್ತನೆ 3ನೇ ವಾಕ್ಯವನ್ನು ಓದುವಾಗ, ನನ್ನ ಹೃದಯದಲ್ಲಿ ಸಂತಾಪ ಉಕ್ಕಿತು, ನಾನು ಯೋಚಿಸುತ್ತಿರುವಲ್ಲಿ ಬೆಂಕಿ ಉರಿಯಿತು. ನೋಡಿ, ಸಂತಾಪಗಳು, ದುಃಖಗಳು ಬರುವ ಪರಿಸ್ಥಿತಿಯಲ್ಲಿ, ಸನ್ನಿವೇಶಗಳಲ್ಲಿ ದೇವರು ಮಾಡಿದ ಅದ್ಭುತಗಳನ್ನು ಯೋಚಿಸುವಾಗ ಹೃದಯದಲ್ಲಿ ಬೆಂಕಿ ಉರಿದಂಥ ಅನುಭವ ಆಗ್ತದೆ. ನೋಡಿ, ಗಿದೆಯೋನ ಪರಿಸ್ಥಿತಿ ನೋಡಿದರೆ, ಗಿದೆಯೋನಿಗೆ ಪರಿಸ್ಥಿತಿ ನೋಡಿದರೆ, ಮಿದ್ಯಾನ್ಯರು ಬಹಳ ಉಪದ್ರವ ಕೊಡ್ತಾ ಇದ್ದಾರೆ. ಜನ ಎಲ್ಲ ಊರು ಬಿಟ್ಟು ಓಡೋಗಿ ಕಾಡುಗಳಲ್ಲಿ, ಗುಹೆಗಳಲ್ಲಿ ಸೇರ್ಕೊಂಡು ಬಿಟ್ಟಿದ್ದಾರೆ. ಬಹಳ ಕಷ್ಟದ ಪರಿಸ್ಥಿತಿ. ಊಟಕ್ಕೆ ಕೂಡ ಏನೂ ಸಿಗದ ಪರಿಸ್ಥಿತಿ. ಯಾಕಂತ ಹೇಳಿದರೆ ಗೋಧಿ ಸುಗ್ಗಿಯ ಸಮಯದಲ್ಲಿ, ಅಥವಾ ಗೋಧಿಯನ್ನು ಕತ್ತರಿಸುವಂಥ ಸಮಯದಲ್ಲಿ, ಕಟಾವು ಮಾಡುವಂಥ ಸಮಯದಲ್ಲಿ ಶತ್ರುಗಳು ಬಂದು ಅದನ್ನೆಲ್ಲ ಸುಲಿಗೆ ಮಾಡ್ಕೊಂಡು ಹೋಗ್ತಾಯಿದ್ರು. ಆತ
ನೆನೆಸ್ತಾ ಇದ್ದಾನೆ. ಓ, ದೇವರು ಎಷ್ಟೆಲ್ಲ ಅದ್ಭುತಗಳನ್ನು ಮಾಡಿದ್ದಾರೆ ಅಂತ ಕೇಳಿದ್ದೇನೆ. ನಮ್ಮ ಪಿತೃಗಳ ಕಾಲದಲ್ಲಿ ಎಷ್ಟು ಅದ್ಭುತಗಳನ್ನು ಮಾಡಿದ್ದಾನೆ ಅಂತ ಕೇಳಿದ್ದೇನೆ. ಈಗ ಅಂಥ ಅದ್ಭುತಗಳು ಎಲ್ಲಿದ್ದಾವೆ? ಅವನು ಯೋಚಿಸ್ತಾ ಇದ್ದಾನೆ. ಹಳೆಯ ಕಾಲವನ್ನು ಯೋಚಿಸ್ತಾ ಇದ್ದಾನೆ. ಐಗುಪ್ತದಿಂದ ಪಿತೃಗಳನ್ನು ಅದ್ಭುತಗಳ ಮೂಲಕ ಬಿಡಿಸಿಕೊಂಡು ಬಂದಂಥ ವಿಚಾರಗಳನ್ನು ಧ್ಯಾನಿಸ್ತಾ ಇದ್ದಾನೆ. ಕೆಲಸ ಮಾಡ್ತಾ ಇದ್ದಾನೆ, ಗೋಧಿಯನ್ನು ತುಳಿತಾ ಇದ್ದಾನೆ, ಆದರೆ ಯೋಚಿಸ್ತಾ ಇದ್ದಾನೆ. ಆತ ಗೋಧಿ ತುಳಿ ಕೆಲಸ ಮಾಡ್ತಾ ಇದ್ದರೂ ಕೂಡ ದೇವರು ಹಿಂದೆ ಮಾಡಿದ್ದನ್ನು ನೆನೆಸಿಕೊಳ್ತಾ ಇದ್ದಾನೆ. ಕೆಂಪು ಸಮುದ್ರ ದಾಟಿಸಿದ್ದು, ಯೋರ್ದಾನ್ ಹೊಳೆ ಬತ್ತಿಸಿದ್ದು, ಯೆರಿಕೋ ಗೋಡೆ ಬೀಳಿಸಿದ್ದು, ಕಾನಾನ್ ದೇಶವನ್ನು ಯೆಹೋಶುವನ ನಾಯಕತ್ವದಲ್ಲಿ ಜಯಿಸಿದ್ದು, ಇವುಗಳನ್ನು ಧ್ಯಾನಿಸ್ತಾ ಇದ್ದಾನೆ. ಅದು ವ್ಯರ್ಥವಾಗಲಿಲ್ಲ. ಅಲ್ಲಿ ಒಂದು ಬೆಂಕಿ ಉರಿದ ಅನುಭವ ಉಂಟಾಯಿತು. ದೇವದೂತ ಆತನಿಗೆ ದರ್ಶನ ಕೊಡ್ತಾ ಇದ್ದಾನೆ. ಆತನನ್ನು ಮಿದ್ಯಾನ್ಯರ ಕೈಯಿಂದ ಇಸ್ರಾಯೇಲರನ್ನು ಬಿಡಿಸುವುದಕ್ಕೋಸ್ಕರ ದೇವರು ನೇಮಿಸ್ತಾ ಇದ್ದಾರೆ. ನೋಡಿ, ದೇವರು ಮಾಡಿದ ಉಪಕಾರಗಳನ್ನು ನೆನೆಸಿಕೊಳ್ಳುವ ಪ್ರತಿಯೊಬ್ಬೊಬ್ಬರಿಗೆ ದೇವರು ಹೊಸ ಬಲ ಕೊಟ್ಟು, ಹೊಸ ಅಭಿಷೇಕ ಕೊಟ್ಟು ಅದ್ಭುತವಾಗಿ ನಡೆಸುವಾತನಾಗಿದ್ದಾನೆ. ದೇವರನ್ನ ಧ್ಯಾನಿಸಬೇಕು, ದೇವರ ಅದ್ಭುತಗಳನ್ನು ಯೋಚಿಸಬೇಕು, ಅಥವಾ ದೇವರ ಅದ್ಭುತಗಳನ್ನು ನೆನೆಸಬೇಕು, ಮೆಲುಕು ಹಾಕಬೇಕು. ದೇವರ ವಾಕ್ಯಗಳನ್ನು ಮೆಲುಕು ಹಾಕಬೇಕು. ಅದ್ಭುತಗಳನ್ನು ನೆನಪಿಗೆ ತಂದುಕೊಂಡು ಅದನ್ನು ಮೆಲುಕು ಹಾಕಬೇಕು. ದೇವರು ಅವರನ್ನು ಆಶೀರ್ವಾದಿಸುವಾತನಾಗಿದ್ದಾನೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 2ನೇ ಅಧ್ಯಾಯ ಹಗ್ಗಾಯನ ಪ್ರವಾದನೆಯಲ್ಲಿ ಬರುವಂಥ ಸಮಯದಲ್ಲಿ, 2ನೇ ಅಧ್ಯಾಯ ಹಗ್ಗಾಯನ ಪ್ರವಾದನೆಯಲ್ಲಿ ಬರುವಂಥ ಸಮಯದಲ್ಲಿ ಆ ವಾಕ್ಯವನ್ನು ಕೂಡ ಓದಿಕೊಂಡು ನಾವು ಪ್ರಾರ್ಥನೆ ಮಾಡಿ ಮುಗಿಸಲಿಕ್ಕೆ ಹೋಗುವಂಥವರಾಗಿರೋಣ. ಹಗ್ಗಾಯನ ಪ್ರವಾದನೆ 2ನೇ ಅಧ್ಯಾಯ ಅದರ 18-19ನೇ ವಾಕ್ಯ. ಯೆಹೋವನ ಆಲಯಕ್ಕೆ ಅಸ್ತಿವಾರ ಹಾಕಿದ ಈ ದಿವಸದ ಹಿಂದಿನ ಕಾಲವನ್ನು, ಅಂದರೆ 9ನೇ ತಿಂಗಳಿನ 24ನೆಯ ಈ ದಿನದ ಹಿಂದಿನ ಕಾಲವನ್ನು ನೆನಪಿಗೆ ತಂದುಕೊಳ್ಳಿರಿ. ಕಣಜದಲ್ಲಿ ಕಾಳು ಇನ್ನೂ ಇದೆಯೋ? ದ್ರಾಕ್ಷಿ, ಅಂಜೂರ, ದಾಳಿಂಬ್ರ, ಒಲಿವ ಈ ಗಿಡಗಳು ಫಲಿಸಲಿಲ್ಲವಲ್ಲ? ಇದೇ ದಿವಸಗೊಂಡು ನಿಮ್ಮನ್ನು ಆಶೀರ್ವಾದಿಸುವೆನು. ನೆನಪಿಸಿಕೊಳ್ಳಿ, ಹಿಂದಿನ ದಿನವನ್ನು ನೆನಪಿಸಿಕೊಳ್ಳಿ. ಯೆಹೋವನ ಆಲಯದ ಅಸ್ತಿವಾರ ಹಾಕುವುದಕ್ಕಿಂತ ಮುಂಚೆ ಹೇಗಿತ್ತು, ಯೆಹೋವನ ಆಲಯದ ಅಸ್ತಿವಾರ ಹಾಕಿದ ಮೇಲೆ ಹೇಗಿರುತ್ತದೆ ನಿಮ್ಮ ಅನುಭವ ಎಂಬುದನ್ನು ನೆನೆಸಿಕೊಳ್ಳಿ, ಧ್ಯಾನಿಸಿಕೊಳ್ಳಿ ಎಂಬುದಾಗಿ ದೇವರ ಪವಿತ್ರಾತ್ಮನು ಹೇಳುತ್ತಿದ್ದಾನೆ. ಯೆಹೋವನ ಆಲಯದ ಅಸ್ತಿವಾರ ಹಾಕುವುದಕ್ಕಿಂತ ಮುಂಚೆ ಯಾವ ಫಲವೂ ಇರಲಿಲ್ಲ, ಯಾವ ಆಶೀರ್ವಾದವೂ ಇರಲಿಲ್ಲ. ಆದರೆ ದೇವರ ಆಲಯದ ಅಸ್ತಿವಾರ ಹಾಕಿದ ಮೇಲೆ, ಅಂದರೆ ದೇವರಿಗಾಗಿ ಸಮರ್ಪಣೆ ಮಾಡಿಕೊಂಡ ಮೇಲೆ, ನಮ್ಮನ್ನು ಒಪ್ಪಿಸಿಕೊಟ್ಟ ಮೇಲೆ, ದೇವರ ಚಿತ್ತದ ಪ್ರಕಾರ ನಡೆಯುವುದಕ್ಕೆ ಒಪ್ಪಿಸಿಕೊಟ್ಟ ಮೇಲೆ ಎಷ್ಟು ಅದ್ಭುತಗಳು ನಡೆದಿದ್ದಾವೆ ಆಲೋಚಿಸಿಕೊಳ್ಳಿ. ಯಾವಾಗ ನಾವು ಆಲೋಚಿಸಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡ್ತೇವೆ, ಆ ದಿನ ಮೊದಲುಗೊಂಡು ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಪ್ರಾರಂಭಿಸುವಾತನಾಗಿದ್ದಾನೆ. ಹಾಗಾದರೆ ದೇವರ ವಾಕ್ಯ ಏನು ಹೇಳುತ್ತದೆ? 43ನೇ ಅಧ್ಯಾಯ ಯೆಶಾಯನ ಪ್ರವಾದನೆ 18ನೇ ಮತ್ತು 19ನೇ ವಾಕ್ಯದಲ್ಲಿ, ಹಳೆ ಕಾಲವನ್ನು ನೆನೆಸಬೇಡ್ರಿ, ಪುರಾತನವಾದದ್ದನ್ನು ಯೋಚಿಸಬೇಡ್ರಿ ಅಂತ ಅಲ್ಲಿ ಹೇಳಿದರೆ ಯಾಕೆ ಹೇಳಿದ್ದಾರೆ? ಬರೇ ಸೋಲುಗಳು, ಕಷ್ಟಗಳು, ಕಣ್ಣೀರಿನ ಪರಿಸ್ಥಿತಿಗಳನ್ನು, ಹಿಂಸೆ, ಉಪದ್ರವ ಇವುಗಳನ್ನು ನೆನೆಸ್ತಾ ಅಳ್ತಾ ಕೂತ್ಕೊಳ್ಬೇಡಿ. ಇವುಗಳಿಂದ ಬಿಡಿಸಿದ ದೇವರನ್ನು ನೆನೆಸಿಕೊಳ್ಳಿರಿ ಎಂಬುದಾಗಿ ಅಲ್ಲಿ ವಾಕ್ಯ ನಮಗೆ ಪವಿತ್ರಾತ್ಮನ ಮೂಲಕ ಸಲಹೆ ಕೊಡ್ತಾ ಇದೆ, ಅಥವಾ ಪವಿತ್ರಾತ್ಮ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡ್ತಾ ಇದ್ದಾನೆ. ಹಾಗಾಗಿ ನಮ್ಮ ದೇವರು ನಡೆಸಿದ ವಿಧಗಳನ್ನು ನೆನೆಸಿಕೊಳ್ಳೋಣ, ಆತನ ಉಪಕಾರಗಳನ್ನು ನೆನೆಸಿಕೊಳ್ಳೋಣ. ನಮ್ಮ ದೇವರು ಈ ದಿನ ಮೊದಲುಗೊಂಡು ಆಶೀರ್ವಾದ ಮಾಡ್ತಾನೆ. ಹೊಸ ವರ್ಷಕ್ಕೆ ಕಾಲಿಡುವಾಗ ಆಶೀರ್ವಾದದೊಂದಿಗೆ ಪ್ರವೇಶ ಮಾಡಲಿಕ್ಕೆ ಸಹಾಯ ಮಾಡ್ತಾನೆ. ಅಭಿಷೇಕದ ಬಲದಿಂದ ನಡೆಸ್ತಾನೆ. ಎಲ್ಲ ನೊಗಗಳನ್ನು ಮುರಿದು ಫಲ ಕೊಡುವ ಹಾಗೆ, ಫಲ ಪಡೆಯುವ ಹಾಗೆ, ಹೌದು, ದೇವರು ಅದ್ಭುತವಾಗಿ ನಡೆಸುವಂಥ ದೇವರಾಗಿದ್ದಾನೆ. ನಮ್ಮ ದೇವರು ಅತಿಶಯಗಳನ್ನು ಮಾಡುವ ದೇವರಾಗಿದ್ದಾನೆ. ಹಾಗಾಗಿ ಹೊಸ ವರ್ಷದಲ್ಲಿ ಹೊಸ ಬಲದೊಂದಿಗೆ ನಡೆಸಲಿ. ದೇವರು ಇದುವರೆಗೆ ಅದ್ಭುತ ಮಾಡಿದ್ದಾನೆ, ಇನ್ನು ಮುಂದೆ ಕೂಡ ಅದ್ಭುತಗಳನ್ನು ಮಾಡುವಾತನಾಗಿದ್ದಾನೆ. ಅತಿಶಯಕರವಾಗಿ ನಡೆಸುವಂಥ ದೇವರಾಗಿದ್ದಾನೆ. ದೇವರು ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರೋ ದೇವರೇ, ವರ್ಷಾಂತ್ಯದಲ್ಲಿ, ಹೌದು ಸ್ವಾಮಿ, ವರ್ಷದ ಕಡೆಯ ಭಾನುವಾರದಲ್ಲಿ ಮತ್ತೊಮ್ಮೆ ನಿನ್ನ ಪಾದಗಳ ಬಳಿಯಲ್ಲಿದ್ದುಕೊಂಡು ನಿನ್ನನ್ನು ಹಾಡಿ ಆರಾಧಿಸುವಂತೆ, ಕೊಂಡಾಡುವಂತೆ, ಪ್ರಾರ್ಥಿಸುವಂತೆ, ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಂತೆ ನೀನು ನಮಗೆ ಕೃಪೆ ಕೊಟ್ಟಿದ್ದಿ. ಕಳೆದ ದಿನಗಳನ್ನು, ಕಳೆದ ತಿಂಗಳುಗಳನ್ನು, ಕಳೆದ ವರ್ಷಗಳನ್ನು, ವಿಶೇಷವಾಗಿ ಕಳೆದ ವರ್ಷವನ್ನು ನಾವು ನೆನೆಸಿಕೊಳ್ಳುವಾಗ ನೀನು ನಮ್ಮ ಸಂಗಡ ಇದ್ದು ಎಷ್ಟೊಂದು ಉಪಕಾರಗಳನ್ನು ಮಾಡಿದ್ದಿ, ಎಷ್ಟೊಂದು ಸಹಾಯಗಳನ್ನು ಮಾಡಿದ್ದಿ, ಎಷ್ಟೊಂದು ಅದ್ಭುತಗಳನ್ನು ಮಾಡಿದ್ದಿ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ನಿನ್ನ ವಾಕ್ಯವನ್ನು ಧ್ಯಾನಿಸುವಂಥ, ನಿನ್ನ ವಾಗ್ದಾನಗಳನ್ನು ಧ್ಯಾನಿಸುವಂಥ, ನೀನು ಮಾಡಿದ ಉಪಕಾರಗಳನ್ನು ಧ್ಯಾನಿಸುವಂಥ, ಯೋಚಿಸುವಂಥ ಪ್ರತಿಯೊಬ್ಬೊಬ್ಬರನ್ನು ತಿರುಗಿ ನೀನು ಆಶೀರ್ವಾದ ಮಾಡಿ ಹೊಸ ಬಲದೊಂದಿಗೆ, ಹೊಸ ಅದ್ಭುತಗಳೊಂದಿಗೆ ನಡೆಸುವಂಥ ದೇವರಾಗಿದ್ದೀಯಲ್ಲ ಸ್ವಾಮಿ.
ಅಪ್ಪ ಕರ್ತನೆ ದೇವ, ಹೊಸ ವರ್ಷಕ್ಕೆ, ಹೊಸ ವಾರಕ್ಕೆ ಅಪ್ಪ ಕಾಲಿಡುವಾಗ, ಹೊಸ ತಿಂಗಳಿಗೆ ಕಾಲಿಡುವ, ಹೊಸ ವರ್ಷಕ್ಕೆ ಕಾಲಿಡುವಾಗ ಹೊಸ ಬಲದೊಂದಿಗೆ, ಹೊಸ ಅಭಿಷೇಕದೊಂದಿಗೆ ಕಾಲಿಡುವಂತೆ ಪ್ರತಿಯೊಬ್ಬೊಬ್ಬರಿಗೆ ಸಹಾಯ ಮಾಡು. ಹಾಗಾಯನ ಪ್ರವಾದನೆಯಲ್ಲಿ ಓದಿದ ಹಾಗೆ ಹೌದು, ಈ ದಿನ ಮೊದಲುಗೊಂಡ ದಿನ ಆಶೀರ್ವಾದಿಸುವೆನು ಎಂಬುದಾಗಿ ಪ್ರತಿಯೊಬ್ಬೊಬ್ಬರು ಹೌದು ಆಶೀರ್ವಾದಿಸಲ್ಪಡುವಂತೆ ಸಹಾಯ ಮಾಡು. ಸ್ವಲ್ಪ ಹೊತ್ತು ಹಾಡುವಂತೆ, ಸ್ತುತಿಸುವಂತೆ, ಕೊಂಡಾಡುವಂತೆ, ಪ್ರಾರ್ಥಿಸುವಂತೆ ನೀನು ನಮಗೆ ಸಹಾಯ ಮಾಡಿದ್ದೆ. ಹೌದು ಸ್ವಾಮಿ, ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿದ್ದೆ. ಹೌದು ಕರ್ತನೆ, ವಿಶೇಷವಾಗಿ ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಜಾಯ್ನ್ ಆಗಿರುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು. ಪ್ರತಿಯೊಬ್ಬರು ಆತ್ಮೀಯ ಜೀವಿತ, ಕುಟುಂಬ ಜೀವಿತ, ಆರೋಗ್ಯ, ಉದ್ಯೋಗ, ಪ್ರಯಾಣ, ವಿದ್ಯಾಭ್ಯಾಸ, ಪರೀಕ್ಷೆ ಪ್ರತಿಯೊಂದು ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವಾದಿಸಲ್ಪಡಲಿ. ಹೌದು ಸ್ವಾಮಿ ಕರ್ತನೆ ದೇವ, ನಿನ್ನ ಬರೋಣ ಹತ್ತಿರವಾಗಿದೆ. ಹೌದು, ವರ್ಷ ದಾಟಿ ಹೋಗ್ತಾ ಇದೆ, ನಿನ್ನ ಬರೋಣ ಹತ್ತಿರವಾಗಿದೆ. ನಿನ್ನ ಬರೋಣಕ್ಕೆ ಸಿದ್ಧರಾಗಿ ಜೀವಿಸಲಿಕ್ಕೆ ಸಹಾಯ ಮಾಡು. ನಿನ್ನ ಬರೋಣವಾಗಿರುವುದಾದರೆ ಸ್ವಾಮಿ ನಾವು ನಿನ್ನೊಂದಿಗಿರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧಿಸುವಂತೆ, ಹೊಸ ವರ್ಷದಲ್ಲಿ ನಿನ್ನನ್ನು ಘನಪಡಿಸುವಂತೆ ನಿನ್ನ ಮಕ್ಕಳಾಗಿರುವ ನಮ್ಮೆಲ್ಲರಿಗೆ ಸಹಾಯ ಮಾಡು. ಎಲ್ಲ ಘನ, ಮಾನ, ಮಹಿಮೆ, ಸ್ತುತಿ, ಸ್ತೋತ್ರ ತಂದೆಯ ದೇವರೇ ನಿನಗೆ ಅರ್ಪಿಸಿ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆ. ಆಮೇನ್, ಆಮೇನ್. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಪ್ರತಿಯೊಬ್ಬೊಬ್ಬರೊಂದಿಗೆ, ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್.